यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ದೇವರ್ಗಿನೂರಲ್ಲಿ ಬರ್ದಾರಿ ಸರ್ ಮಹೇಶ್ ಹುಚ್ಚಿ ಮನೆಯವ್ರು ಕರ್ಕೊಂಡು ಹೋಗ್ರಿ. ಯಾರು ನನ್ನ ಜೋಡಿ ಇದನ್ನ ಮಾಡಿದ್ರಿ. ಯಾಕ್ರಿ ನಿಮ್ ಜೋಡಿ ಯಾಕ್ರಿ? ನಾನು ಫಸ್ಟ್ ಮ್ಯಾರೇಜ್ ಮಾಡಿಕೊಟ್ಟಿದ್ರಿ, ಬಿಡಿಸ್ಕೊಂಬಂದು ಇಲ್ಲೇ ಇಟ್ಕೊಂಡ. ನಿಮ್ಮಪ್ಪ ಎಲ್ಲರ ಮಾಡಿಕೊಟ್ರೆ ನಿಮ್ಮ ಅಪ್ಪನ ಕೊಡ್ತೀನಿ, ಮತ್ತು ನೀ ಬಿಟ್ಟಂದ್ರೆ ಏನರ ಮಾಡ್ತೀನಿ ಹೊಡಿತೀನೋ ಅಂತಿದ್ರಿ ಸರಿ. ಅವರು ಮೊನ್ನೆ ಮಧ್ಯಾಹ್ನ 1:15ಗೆ ರವಿವಾರ ದಿನ ಕರ್ಕೊಂಡು ಹೋಗಿ ಬಡ್ದಾರಿ ಸರಿ. ಇಲ್ಲಿವರೆಗೆ ಆದರೂ ಯಾರೂ ಬಂದಿಲ್ಲ. ನಮಗೆ ಭಾಳ ಟಾರ್ಚರ್ ಆಗ್ತೀನಿ. ಯಾಕ್ರಿ ಎದಕ್ಕಾಗಿ ಬಡದಾರ? ಅವರು ಎದಕ್ಕಾಗಿ ಹೊಡೆದಾರಂದ್ರೆ ರೀ, ಅವ್ ಹಂಗೆ ಮಾಡಿದಕ್ಕಾಗಿ ಅವ್ರ ಮನೆಯವ್ರು ಒಂದು ಸ್ವಲ್ಪ ಮಾತಾಡ್ದಾಗ ಆಯ್ತು ಬಾ ಅಂದು ಕರ್ಕೊಂಡು ಹೋಗೋಷ್ಟು ಸೇರಿಸಿ ಬಡ್ದಾರಿ ಸರ್. ಎಲ್ಲೇ ಬಡದಾರ? ಹೊಲ್ದಾಗ ಹೊಡೆದಾರಿ ಸರ್. ಎಲ್ಲೇ ಬರ್ತಾರ? ದೇವರ್ಗೆ ಏನೋರಿ ಸರ್. ಎಲ್ಲೇ ಬರ್ತಾರ? ಯಾವ ತಾಲೂಕ? ಹುಬ್ಳೇಸ ಅದಾರಿ ಸರ್. ಮಾಡ್ಕೊಟ್ಟಿದ್ದು ಡೈವರ್ಸು ಅವರ ಮಾಡ್ಸ್ಯಾರಿ ಸರ್. ಒಳ್ಳೆ ನಮ್ಮ ಅಪ್ಪ ಬೇರೆ ಕಡೆ ಮಾಡ್ಕೊಡ್ತೀನಿ ಅಂತ, ನಿಮ್ಮ ಅಪ್ಪ ಮಾಡ್ಕೊಟ್ಟಂದ್ರೆ ನಿಮ್ಮ ಅಪ್ಪನ ಕೊಡ್ತೀನಿ ಅಂದಾರಿ ಸರ್. ಒಳ್ಳೆ ನೀ ಆದಂದ್ರೆ ನೀನು ಇದನ್ನ ಮಾಡ್ತೀನಿ ಅಂದಾರಿ ಸರ್. ಇಲ್ಲಿ ಕಣ್ಣಿಗೆ ಹೊಡೆದಾರಿ ಸರ್, ಕೈಗೆ ಹೊಡೆದಾರಿ, ಹೊಳೆ ತಲೆಗೆ, ಇಲ್ಲಿ ಕುತ್ತಿಗೆ ಎಲ್ಲ ಹೊಡೆದಾರಿ ಸರ್. ಕಲ್ಲಿದಿಂದ ಚಪ್ಪಲಿಂದ ಹೊಡೆದಾರಿ ಸರ್. ಅವ್ರ ಅಣ್ಣಾರಿ, ಅವ್ರ ಅತ್ತಿರಿ, ಹೊಳ್ಳಿ ಅವ್ರ ಊರನವ್ರು, ಒಬ್ಬ ಹುಡುಗಿರಿ, ಹುಡುಗಿಯರ ಆಯಿ, ಹುಡುಗಿಯರ ದಡಪ್ಪನ ಮಗ, ಅಷ್ಟು ಒಂದು 7-8 ಮಂದಿ ಇದ್ರಿ ಸೇರಿ. ಅಷ್ಟು ಸೇರಿಸಿ ಹೊಡೆದಾರಿ ಸರ್. ನಾವು ದೇವರ್ಗೆ ಹಾಂ ರೀ, ನಮ್ಮ ಮನೆಯಿಂದ ಅವರ ಕರ್ಕೊಂಡು ಹೋಗ್ಯಾರಿ ಸರ್. ಹಾಂ ರೀ, ಕರ್ಕೊಂಡು ಹೋದಾರಿ ಗಿರೀಶ್ ರೀ. ಅವ್ರ ಅಣ್ಣಾರಿ ಮಹೇಶ್ವರ ಅಣ್ಣಾರಿ. ಹೊಳ್ಳಿ ರೀ ಜಯಪ್ಪನವ ಗಿರೀಶನವರು ಕರ್ಕೊಂಡು ಹೋಗ್ಯಾರ. ನಾ ಒಬ್ಬರ ಮನೆಗೆ ಅಲ್ಲಿ ಊಟ ಕೇಳಕ್ ಹೋಗಿದ್ದೀನ್ರಿ. ಅವಾಗ ಗಾಡಿ ಮೇಲೆ ತಗೊಂಡ್ ಹೋಗಿ ಕರ್ಕೊಂಡು ಹೋಗಿ ಬಡ್ದಾರಿ. ಬೈಕ್ ಮೇಲೆ ಕರ್ಕೊಂಡು ಹೋಗಿ ಬಡ್ದಾರಿ ಸರ್. ಕರ್ಕೊಂಡೋಗಿ ಹೊಲ್ದಾಗ ಅಷ್ಟು ಸೇರಿಸಿ ಬಡ್ದಾರಿ ಸರ್. ಅವ್ರಿ ಇದು ಹಿಂಗೆಲ್ಲ ಇದನ್ನದೀನಿ, ಹಂಗದಿ ಇದನ್ನದಿ ಅಂತ ಕಿಶನ್ ಸೇರಿಸಿ ಬಡ್ದಾರಿ ಸರ್. ಕರ್ಕೊಂಡೋಗಿ ಸರಿ ಅವ್ರ ಮನ್ಯಾಗ ಒಬ್ರು ಫೋನ್ ಹಚ್ಚಿದ್ರಿ, ಹಿಂಗೆ ಹತ್ತಿದ್ರಿ ಸರಿ. ನನಗೆ ಗಂಗಾವನಕ್ಕೆ ಫೋನ್ ಹಚ್ಚಿದ್ರಿ ಸರಿ. ಹಿಂಗೆ ಅದೀನಿ, ಹಿಂಗೆ ಮಾಡ್ತೀನಿ, ನೀವು ಮಾತಾಡ್ದೈತಿ ಬಾ ಅಂದ್ರಿ ಸರಿ. ಒಲ್ಲೇನ್ರಿ ಹೊಳ್ಳಿ ರವಿಯವ್ರಿಗೆ ಫೋನ್ ಹಚ್ಚಿ ಹಿಂಗೆ ಮಾಡತ್ತಾರತ್ ಏನ್ರಿ ಸರಿನ ಹೇಳೋಣ. ಅವರು ಫಸ್ಟ್ ಹೋಗ್ಬೇಡ ಅಂದ್ರಿ, ಆಮೇಲೆ ಅವ್ರು ಗಂಗವ್ರ ಫೋನ್ ಹಚ್ಕೊಡೋಣ, ಮತ್ತು ಮಾತಾಡ್ದೈತಿ ಹೋಗಿ ಬಾ ಅಂದ್ರಿ ಸರಿ. ನಾನು ಅಲ್ಲನ್ರಿ, ನಾನು ಅಲ್ಲಿ ಊಟಕ್ಕೆ ಹೋದಲ್ಲಿ ನೋಡಿ ತೊಗೊಂಡು ಹೋದ್ರಿ ಸರಿ. ತೊಗೊಂಡೋಗಿ ಹುಡುಗಿ ಇನ್ನು ನಾ ಮತ್ತೊಂದು ಬೇರೆ ಹುಡುಗಿ ಮ್ಯಾರೇಜ್ ಆಗ್ಬೇಕಂತೇಳಿ ಫಿಕ್ಸ್ ಮಾಡ್ಕೋಬೇಕಂತೇಳಿ ಮಾತಾಡ್ಯಾರಿ ಸರಿ. ಆ ಹುಡುಗಿನ ಹಚ್ಚಿಸಿ ಹಲ್ಕಟ್ ಬೇರ್ಕಿಸಿಂದ ಆ ಹುಡುಗಿ ಅವರು ಅಷ್ಟು ಸೇರಿಸಿ ಬಡ್ದಾರಿ ಸರ್. ಅವನ್ನೇ ಡೈವರ್ಸ್ ಮಾಡ್ಸೀನ್ರಿ. ನೀನು ಮಾಡ್ಕೊಲಿಕ್ಕಂದ್ರೆ ನಿಮ್ಮ ಅಪ್ಪಾಗ ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ನಿನ್ನ ಹಂಗೆ ಮಾಡ್ತೀನಿ ಅಂದ. ಅವಾಗ ಕೊಟ್ಟಿಲ್ರಿ ಸರಿ, ನಮ್ಮ ಅಪ್ಪಾಗ ಹೇಳಿದ್ದಿಲ್ರಿ ಸರಿ, ನಾ ಮುಚ್ಚಿಟ್ಟಿದ್ದೀನ್ರಿ.
ಈಗ ಅವ್ರು ಅಷ್ಟು ಸೇರಿಸಿ ಮನೆಯವ್ರು ಬಡದ್ರಿ ಸರ್. ಏನ್ರಿ ನೀವು ಲಗ್ನ ಮಾಡ್ಕೊರಿ ಅಂತ ಹೇಳಕತ್ತಿದ್ರಿ, ಏನ್ ಯಾವ ಕಾರಣ? ಇಲ್ರಿ ಅವ್ರ ಹುಡುಗತ್ತು ಅಷ್ಟು ಸೇರಿಸ್ರಿ ಹಿಂಗದೀನಿ ನಮ್ಮ ಹುಡುಗನ ಜೋಡಿ ನಾವು ಇದನ್ನ ಮಾಡತ್ತೀವತ್ತ ಹುಡುಗಿ ಮದ್ವೆ ಆಗ್ಬೇಕತ್ತನ್ನ ತಂದು ಸೇರಿಸಿ ಈಗ ನಿಮ್ ಏನ್ ಅದಾವ್ರಿ? ನನಗೆ ಅವ್ನ ಜೋಡಿಗೆ ಇದನ್ನ ಮಾಡ್ಬೇಕ್ರಿ ಸರ್. ರೀ ಅವನ ಮಾಡೇನ್ರಿ. ನಮ್ಮ ಅಪ್ಪ ಬೇರೆ ಕಡೆ ತೋರ್ಸಾತಿದ್ರಿ, ಮತ್ತೆ ಬೇರೆ ಕಡೆ ಕೊಟ್ರೆ ನಮ್ಮ ಅಪ್ಪನ ಕೊಡ್ತೀನಲ್ಲ ಅನ್ರಿ. ಕಂಪ್ಲೇಂಟ್ ಕೊಟ್ರಿ ನೀವು ಈ ರೀತಿ? ಕಂಪ್ಲೇಂಟ್ ಕೊಟ್ಟಿರಿ ಸರ್. ನಾವು ಕೊಟ್ಟಿದ್ದು ಬೇರೆ ಸರ್, ಏನು ಇದನ್ನ ತಗೊಂಡಿಲ್ರಿ ಸರ್. ಎಷ್ಟು ಜನ ಮೇಲೆ ಕೊಟ್ರಿ? 8 ಜನದ ಮೇಲೆ ರೀ ಸರ್. 8 ಜನ ಮೇಲೆ ಕೊಟ್ರಿ. ಹಾಂ ರೀ ಸರ್. ಇಲ್ಲಿ ಯಾವಾಗ ಆಗಿರೋದು ಘಟನೆ? ಅದು ರವಿವಾರ ದಿನ ಮಧ್ಯಾಹ್ನ 1:30. ಹೋದ ರವಿವಾರ? ಹಾಂ ರೀ ಸರ್. ಈಗ ಇಲ್ಲದಿರಿ ನೀವು? ಹಾಂ ಹೋದ ರವಿವಾರದಿಂದ ಹಾಂ ರೀ. ಯಾವ್ದ್ರಿ ನಿಮ್ಮ ಕಂಡೀಷನ್? ಹಂಗೆ ಇದನ್ನ ಕೈತ್ರಿ ಸರ್, ತಿರುಗಿ ಬರ್ತೈತ್ರಿ ಹಂಗ. ಚಕ್ರಿ ಬರ್ತಾರೆ. ಹ್ಞೂ. ಈಗ ಏನ್ರಿ ಬೇಡಿಕೆ ಅಂತ ನಿಮ್ಮ? ಬೇಡಿಕೆ ರೀ ನಂದೆಲ್ಲ ಮಾಡೇನ್ರಿ. ಒಳ್ಳೆ ಹಿಂಗೆಲ್ಲ ಇದನ್ನ ಮಾಡಿ ತಂದ್ರಿ, ಅದಕ್ಕೆ ಅವನಿಂದ ನನಗೆ ನಿಮ್ಮಿಂದ ನಮ್ಗೆ ನ್ಯಾಯ ಕೊಡಿಸ್ಬೇಕ್ರಿ. ಅವನ ಜೋಡಿ ನಾನು ಮದ್ವೆ ಮಾಡ್ಬೇಕ್ರಿ. ಇನ್ನೂ ಅವ್ರು ಅರೆಸ್ಟ್ ಮಾಡಿಲ್ಲ? ಇಲ್ರಿ ಸರ್. ಎಫ್ಆರ್ ಮಾಡ್ಯಾರ? ಎಫ್ಆರ್ ಆಗಿ ಎಷ್ಟು ಜನ ಮೇಲೆ ಆಗ್ಯಾರಿ? 8 ಮಂದಿ ಮೇಲೆ. 2 ಮಂದಿ ಆಗಿ ಅರೆಸ್ಟ್ ಮಾಡಿಲ್ಲ? ಇಲ್ರಿ. ಈಗ ನಿಮ್ಮ ಬೇಡಿಕೆ ಅವ್ರಿಗೆ ಅರೆಸ್ಟ್ ಮಾಡಬೇಕು. ಹ್ಞೂ ರೀ, ಅವ್ರು ಅಷ್ಟನ್ನು ಇದನ್ನ ಮಾಡ್ಬೇಕು. ಎಲ್ಲರೂ ಅರೆಸ್ಟ್ ಮಾಡಿ ನಿಮ್ಮ ನ್ಯಾಯ ಕೊಡಿಸ್ಬೇಕು. SP ಸಾಹೇಬ್ರಿಗೆ ಏನು ಕೇಳ್ತೀರಿ? SP ಸಾಹೇಬ್ರಿಗೆ ನಾನು ನ್ಯಾಯ ಕೊಡಿಸೋದು ಕೇಳ್ತೀನಿ. ಅವನಿಂದ ನನ್ನ ಜೀವನ ಎಲ್ಲ ಹಾಳಾಗೈತ್ರಿ. ಅವನಿಂದ ನನಗೆ ಜೀವನ ಕೊಡಿಸೋದು ಕೇಳ್ಕೊತೀನಿ ರೀ. ಯಾವ್ದು ಹೆಸರು ಏನು ಬಂದು? ಮಹೇಶ್ ಬಿರಾದಾರಿ. ಎಲ್ಲ ಇಟ್ಕೊಂಡ್ರು? ಇವ್ರಿಗೆ ನೋಡ್ರಿ ಏನು ಮಾಡ್ಕೊಂಡ್ರು? ಅಲ್ಲೇ ಹೊಲದಲ್ಲಿ ಇರ್ತಾನ್ರಿ ಎಲ್ಲ ಊರಾಗ. ಅಲ್ಲ ಸರ್, ನಮ್ಮ ಮಗಳನ್ರಿ ಇದು ಮಾಡಿಕೊಟ್ಟಿದ್ದೀವಿ ರೀ. ಮಾಡಿಕೊಡಂಟು ಒಮ್ಮೆ ಹೋದ್ರಿ. ಹೊರಮೇಲೆ ವಾಲ್ಯ ತಗೋತಾರೆ. ಯಾಕೆ ವಾಲ್ಯ ಅಂತ ಬಡ್ದೀನಿ ರೀ. ಬಡ್ದು ಇಲ್ಲಪ್ಪ ಅವ್ರು ನನ್ನ ಕಾಡ್ತಾರೋ ಅಡಿಯ ನಂದು ಹೊರ ಐತಿ, ನಾವು ಒಟ್ಟು ವಾಲ್ಯ ಕೂತಾರೆ. ಕೂತ್ವೇನು ಬಿಡುವ ಅಂತೇಳಿ ಮತ್ತೆ ಅನ್ನೋಕ್ಕಾಗದ ಡಯರ್ಸ್ ತೊಗೊಂಡ್ರಿ. ಡಯರ್ಸ್ ತೊಗೊಂಡಿಸಿಂತ ರೀ ಹೊರಮನೆ ಮತ್ತೊಂದು ಕಡೆ ಮಾಡಿಕೊಡ್ಬೇಕಂತ ನಾನು ಗುದ್ದಾಡಕತ್ತೀನಿ ರೀ. ಎಷ್ಟು ಒಂದು 100 ಮನೆ ತನಕ ಬಂದವು ರೀ. 100 ಮನೆ ತನಕ ಬಂದರು. ಯಪ್ಪ ಇದು ಸರಿ ಇಲ್ಲ, ಮದ್ಯದಾಗ ಐತಪ್ಪ, ಇದನ್ನು ಬ್ಯಾಡಪ್ಪ, ಮಕ್ಳು ಅದಾವಪ್ಪ, ಮತ್ತು 10 ತೊಲಿ ಬಂಗಾರ 2 ಎಕರೆ ಹೊಲ ಹಚ್ಚಿದೆ ಅಂದ್ರಿ. ಅದನ್ನೂ ಅಲ್ಲೇ ಅಂದ್ರಿ. ಒಬ್ಬ ಮಣ್ಣು ಇಲ್ಲಿ ಗಲಗಲ್ಯಾಗ 1 ಕೋಟಿ ರೊಕ್ಕ ಇರ್ತನು ಆಗಂದ್ರಿ. ಹಾಗಂದ್ರಿ ಯಪ್ಪ ಅವನು ವಯಸ್ಸು ಕಡಿಮೆ ಐತೆ ಅಂದ್ರಿ. ಈ ಅತಿ ನಿಮ್ಮ ಅಪ್ಪ ಎಲ್ಲಾರು ಕೊಟ್ಟಂದ್ರೆ ನಿನ್ನ ಕಲಾಸ ಮಾಡ್ತಾನು. ಅವನು ನಿಮ್ಮ ಅಪ್ಪ ಇವತ್ತು ಗಟ್ಟಿ ಮಾಡಿದಂದ್ರೆ ನಾವು ಇವತ್ತು ಆದ್ನೇ ನೋಡಿ ಕಲಾಸ ನಿಮ್ಮ ಅಪ್ಪ ಅನ್ನೋದು. ಮತ್ತು ಈ ಊರಾನ ನಿಮ್ಮ ಅಪ್ಪನ ಕಾಣಲ್ದಂಗೆ ಮಾಡ್ತಾನೆ ರೀ. ಈ ಅತಿ ಕಿರಿಕಿರಿ ಕೊಟ್ಟ ಹುಡುಗಿ ನಮ್ಮ ಹುಡುಗಿ ಒಟ್ಟು ಹೇಳಿ ಸರ್. ಅವತ್ತು ಆ ಮಾಸ ದಿವಸ ಏನೈತೆ ರೀ, ನಾ ಉಪ್ಪದಿನಿಗೆ ಹೋಗಂದ್ರೆ ನನಗೆ ಯಾಕವಾ 4-5 ದಿವಸ ಆತ ಮುತ್ತಿ ಸಾಂದ್ ಮಾಡಿ ಹೇಳಿ. ಸಾಂದ್ ಮಾಡಿ ಅಂತ ಏನಿಲ್ಲಪ್ಪ ನಿಮ್ಮ ಅಕ್ಕ ನೀವು ಜಗಳ ಆಡಿದ್ರೆ ಅವಸರ ಮಾಡಿ ಅಂತ ನಾ ಕೇಳಿ. ಅದೇನಿಲ್ಲಪ್ಪ ಅಂತ ಹೇಳ್ರಿ. ಅದೇನಿಲ್ಲ ಅಂದ್ರೆ ನನ್ನ ಅವಸರ ಮಾಡಿ ಹೋಗಿ ಆ ಉಪ್ಪದಿನ ಹೋಗತ್ತೆ ಹೋಗಿ ಕಳಿಸ್ಕಿಸಿದ್ರಿ. ಈ ಕಡೆ ಏನೈತೆ ರೀ, ಆಕೆ ಮೇಯಿಸಿ ಆಯ್ತು. ನಾ ದೇವ್ರ ಗತಿ ಅದನ್ನು ನಿಮ್ಮ ಅಪ್ಪಾಗ ದಡಾಪಾಗ ಸುದ್ದಿ ಐತಿ ಅಂದ್ರೆ ನಿಮ್ಮನ್ನ ಖಲಾಸ ಮಾಡ್ತಾರೆ. ಈಗ 30,000 ಲಕ್ಷ ರೂಪಾಯಿ ಕೊಟ್ಟರು ಮನೆ ಕಟ್ಟಕ್ಕೆ. ಹತ್ತು ಮನೆ ಹೋಗ್ತಾರೆ ನೋಡಿ, ಹೆಂಗೆ ಮಾಡ್ತೀವಿ ನಾ ದೇವ್ರ ಗತಿ ಅದನ್ನ ಕರ್ಕೊಂಡು ಹೋಗಿರಿ ಸರ್. ಹುಟ್ಟರು ಕೂಡಿ ಅಲ್ಲಿ ಹೋಗಿ ಬಡ್ದು ಹೋದಾರ ನನ್ನ ಮಗಳ್ರಿ. ನಾ ಗಲಗಾಲಿ ನಮ್ಮ ಮಗದ ಮನೆಯನ್ನು ಹುಡುಕಾಡ್ಕೊತ ಗಲಗಾಲಿ ಹುಡುಕಾಡ್ಕೊತ ಹೋದನ್ರಿ. ನಮ್ಮ ಮನ್ಯಾಗ 10 ಪೈಸೆ ಇದ್ದಿಲ್ಲ ಸರ್ ರೊಕ್ಕ ರೀ. ಸ್ವಲ್ಪ ಮನೆ ಕಟ್ಟಿ ಖಾಲಿ ಆಗೇನಿ. ರೊಕ್ಕ ಒಂದು 3,000 ಇದ್ದರು ಅವ್ನು ತೊಗೊಂಡು ಹೇಳ್ತೀನಿ ರೊಕ್ಕನು ಅಲ್ಲೇ ಇತ್ತು ಸರ್. ಆಮೇಲೆ ಎಲ್ಲ ಹುಡುಕಾಡ್ಸಿಂದ್ರೆ ಗಲಗಾಲಿಂದ ಬರ್ಕೊಡ್ದ ಅಲ್ಲಿ ನಮ್ಮ ಅಂತಬ್ರದ ಬೀಗರ ಬಾಯಿ ಐತ್ರಿ. ಅಲ್ಲಿ ಬಾಯಿ ಬೀಳಕ್ಕೆ ಹೋಗ್ಯಾಡ್ರಿ. ಬಾಯಿ ಬೀಳಂಟ ನಮ್ಮ ಅವ್ನ ಬೀಗ ಹೊಲಕ್ಕೆ ಹೋಗ್ಯಾನ್ರಿ. ಹೊಲಕ್ಕೆ ಹೋಗಿ ನೋಡ್ಕೊಡ್ರಿ ಯಾಕವ ಇಲ್ಲಿ ಯಾಕನ್ನಂಟ ನಾ ಮಣ್ಣು ಬೀಳಾಕತ್ತತ್ರ ಬಾಯಾಗ್ರಿ. ನನ್ನ ಮಗಳ ಕಲಾಸ ಹಾಕಿಡ್ರಿ ನನ್ನ ಮ್ಯಾಗ ಬರ್ತೀವಿ ಸರ್. ಅದು ಹುಡುಗಿ ಏನೋ ನಾನು ಹೋಗಿದ್ದ ಅಂತ ಈ ಸರಿ ಕಿರಿಕಿರಿ ಮಾಡಿ ನನ್ನ ಮಗಳ ಭಾಳ ಹಾಳು ಮಾಡ್ಯಾನ್ರಿ ಸರ್. ಮೇಷ್ ಬಿರಾದಾರ್ರಿ. ಮೇಷ್ ಬಿರಾದಾರ್ರಿ. ಆ ಮಲಗನ ಶಾಂತವ ಮಲಗನ್ರಿ. ಆಕೆ ಮೊಮ್ಮಗಳು ಕೊಡ್ತೀನಿ ತೇರಿಸಿಂದ ಆಕೆ ಇದು ಮಾಡ್ಯಾರಿ. ಓದ್ ಆಕೆ ಹುಡುಗಿ ಏನಂದ್ರಿ, ನಾನು ಆಕಿನ ತಂದಿಲ್ಲ ನಾ ಬಡದ್ರ ನಿನ್ನ ಲಗ್ನ ಹಾಕೋಣ ಅಂದತ್ರಿ. ಅದ್ರ ಸಲುವಾಗಿ ಮೋಸ ಮಾಡಿ ಹೋದ್ ನನ್ನ ಮಗಳು ಹಿಂಗೆ ಬಡ್ದು ಹೋದಾರಿ. ನನಗಂತೂ ಕೊಲೋಸ್ ಬರ್ತಿಲ್ಲ ರೀ. ಈಗ ಬಂದು ಯಾತಿ ಮಾಡಿ ನನ್ನ ಮಗಳು ಹೋದಾರಿ. ಯಾವ ಸ್ಟೇಷನ್ದವರು ಬರೋರಿ. ಮತ್ತು ಈ ದವಾಖಾನೆ ಡಿಸ್ಚಾರ್ಜ್ ದಿನ ಡಿಸ್ಚಾರ್ಜ್ ಮಾಡೋ ಹೋಗ್ಬೇಕಾಗತ್ತಾರೆ ರೀ. ಸ್ಟೇಷನ್ದವ್ರು ಅಂತೂ ಸನೇ ಕಾದಿಲ್ಲ ರೀ. ನಾಳೆ ಬರ್ತಿಪ್ಪ ನಾಳೆ ಬರ್ತಿಪ್ಪ ಅಂತಾರೆ ಸರ್. ವ್ಯಾಪಾರ ಕೊಡೋದಂటే ಇವತ್ತು ವ್ಯಾಪಾರ ರೂಪಾಯಿ ಕೊಟ್ಟಾರ ಸರ್. ನನಗೇನು ನ್ಯಾಯ ಕೊಡ್ರಿ SP ಸಾಹೇಬ್ರ ಕಡೆಯಿಂದ ನಮಗೆ ನ್ಯಾಯ. ಇದು ಮೊನ್ನೆ ಆಯ್ತಾರ ಆಗೈತೆ ರೀ. ಹ್ಞೂ ರೀ. ಈ ಆಯ್ತಾರ ಆದ್ರೂ ನೆಲ್ಲಿಲ್ಲ ಸರ್. ಇಲ್ಲಿ ಬಂದ ಬರ್ಕೊಂಡ್ಯಾರ ಸರ್. ಹಾಂ ಅಲ್ಲಿ ಕಂಪ್ಲೇಂಟ್ ಕೊಟ್ಟರು ಸರ್. ಮಾಡ್ಯಾವ್ರಿ ಸರ್. ಒಟ್ಟು ನಮ್ಮ ಬೇಡಿಕೆ ರೀ ಅವ್ರನ್ನ ತಂದು ಒಳಗೆ ಹೋಗಿಬೇಕು ಸರ್. ಮತ್ತು ಹುಡುಗಿದು ಅವ್ನು ಲಗ್ನ ಆಗ್ಬೇಕು ಸರ್. ಹ್ಞೂ ರೀ ಸರ್. ಮತ್ತು ಮಾಯನ ಆಗಲ್ಲ ಮಾಡ್ಯಾನ ಸರ್ ಅವ್ನು. ಯಾರು ರೀ ಮೊದಲು ಒಟ್ಟು ಹೇಳ್ರಿ ಪಾಪ. ನೀ ಹೇಳಿದಂದ್ರೆ ನಿನ್ನ ಕಲಾಸ ಮಾಡ್ತಾನೆ.
ಅದಕ್ಕೆ ಈಗ ಗೊತ್ತಾತೇನ್ರಿ ನಿಮಗೆ ಇವ್ರು ಹೊಡೆದ ಮ್ಯಾಗ ಮತ್ತು ಹೊಡೆದ ಮ್ಯಾಗ ರೀ ಅದ್ರ ಸಲಾಗಿ ಹೇಳ್ಬೇಕಾಗ್ತಲ್ಲ ರೀ ಸರ್ ಬಂದ ಹಿಂಗೆ ಬಡ್ದಾರ ಅಂತ ಹೇಳಿರಿ ಇದ್ರ ಸಲಾಗಿ ಹಿಂಗೆ ಬಡ್ದ್ರಪ್ಪ ನೀವು ಮುಂದೆ ಹೇಳಿದಿಲ್ಲ ಎಲ್ಲಿ ನಿಮ್ಮ ಅಂತ ಬರ್ತಾ ಮಾಡಿ ಕೊಡ್ತೀನಿ ಅಂದರು ನಾ ವಾಲ್ಯ ಅನ್ಕೊತ ಬಂದೆ ಅಪ್ಪ ಒಟ್ಟು ಕಿರಿಕಿರಿ ಭಾಳ ಮಾಡ್ಯ ನಾನು ನಿಮ್ಮ ಅಪ್ಪ ಇವತ್ತು ಗಟ್ಟಿ ಬಂದ ಕಲಾಸ ನೋಡು ನಿಮ್ಮ ಅಪ್ಪನ ಉಳ್ಸಂಗಿಲ್ಲ ಅನ್ಕೋತ ಹಿಂಗೆ ಮಾಡ್ಕೊತ ಬಂದ ಅಂದ್ರೆ ಸರ ಮತ್ತು ಇದು ನ್ಯಾಯ ಕೊಡಿಸ್ರಿ ಎಸ್ ಪಿ ಸಾಹೇಬ್ರಿಂದ ನಮಗೆ ಏನ್ರಿ ಮಗಳ ಹೆಸರೇನ್ರಿ ಲಲಿತಾ ರೀ ಇವ್ರು ಹೊಡೆದಾರ್ರಿ ಹೊಡೆದಾರು ಮೇಷ್ ಬಿಡದಾರ ರೀ ಮತ್ತು ರೀ 8 ಮಂದಿ ಅದಾರ ಸರ್ ಅವ್ರಿ ಈ ಇದನ್ನ ಬರ್ದ ಅದಾರ ಹುಟ್ಟರು ಅವ್ರ ಗುಣ ಐತ್ರಿ ಬರ್ರಿ ಹ್ಞೂ ಹುಟ್ಟರು ಒಳಗೆ ಬರ್ದಾರ ಸರ್ ಅವ ಇವ ರೀ ಮಲ್ಗಂದಾರ ಅವ್ನು ರೀ ಹಿಂಗೆ ಗೋನ್ ಹಿಡಿದು ತಿರುಗಿ ಹೋಗದ ಸರ್ ಮತ್ತು ಕೊಳ್ಳಾನು ಎಲ್ಲ ಹರಿದಿವ್ಯಾವ ಸರ್ 2 ತರಿ ಬಂಗಾರ ಅವತ್ತು ಹಾಕೊಂಡ್ರಿ ಚೈನ್ ತಲೆ ಅದು ಹೋಗೈತಿ ಸರ್ ಮತ್ತು ಒಂದು ತರಿ ಇದು ಇತ್ತು ಸರ್ ಚೈನ್ ಅದೂ ಹೋಗೈತ್ರಿ ಕಿಯಾನು ಹುಟ್ಟು ಬಿಚ್ ತಕೊಂಡಾರ ಸರ್ ಮತ್ತು ಇಟ್ಟು ಬರ್ಸಿರಿ ಎಲ್ಲ ಏನೇನಿತ್ತು ಬಂಗಾರ ಹೋದ ಸರ್ ಅದು ಬರ್ಸಿರಿ ಕಂಪ್ಲೀಟ್ನಾಗ ಕಂಪ್ಯೂಟರ್ ಬರ್ಸಿವ್ರಿ ಬರೀ ಬಂಗಾರ ಅಟ್ಟ ಬರ್ದಾರ ಸರ್ ಅವ್ರು ಸರ್ ಇಷ್ಟು ಟೋಟಲ್ ಎಷ್ಟು ತೊಗೊಂಡಿದ್ರಿ ಟೋಟಲ್ ರೀ 2 ತಲೆ ಬಂಗಾರ ರೀ ಆ ಚೈನ್ ತಳಿದ್ರಿ ಒಂದು ಹೆಂಡ್ತಿ ಹಂಗೆ ಒಂದು ಚೈನ್ ರೀ ಅರ್ಧ ತುಲಿಕಿ ಅನು ಸರ್ ಹುಟ್ಟು ಕಸ್ಕೊಂಡು ಹಚ್ಕೊಟ್ಟಾರೆ ಬತ್ತಲೆ ಮಾಡಿ ಹಚ್ಕೊಟ್ಟಾರೆ ಸರ್ ಹೋದ ಸರ್ ಈಗ ಬೇಡಿಕೆ ಏನ್ರಿ ಬೇಡಿಕೆ ಏನ್ರಿ ಸರ್ ನಮ್ಗೆ ಅವ್ನು ಲಗ್ನ ಆಗ್ಬೇಕು ಸರ್ ನಾ ಏನು ಮಾಡ್ರಿ ಮನ್ಯಾಗ ಇಟ್ಕೊಂಡು ಸರ್ ಅವನೇ ಹಾಳು ಮಾಡಿ ಇನ್ನು ಜೀವನ ಹಾಳು ಮಾಡ್ಯಾನ್ರಿ ಫಸ್ಟ್ಗೆ ಲಗ್ನ ಆಗ್ಬೇಕು ಲಗ್ನ ಆಗ್ಬೇಕು ಸರ್ ನಾವು ಈಗ ಎಲ್ಲೆಲ್ಲಿ ಹೊಡೆದಾರೆ ಇವ್ರಿಗೆ ಇವ್ರು ತಲೆ ಬರ್ದಾರ ಸರ್ ಕೈ ಹಾಕಿ ಜಜ್ಜಾರಿ ಗೋಣ್ ಮುರಿದು ಒಗದಾರ್ರಿ ದಬ್ಬ್ ಹಾಕಿ ಒಗದಾರ್ರಿ ಕಲ್ಲಿನ ಜಜ್ಜಾರ ಸರ್ ಚಪ್ಪಲಿ ಕಣ್ಣು ಬರ್ದಾರ್ರಿ ಹುಡುಗಿ ನೀನು ಹದರಿತನ ಆಗಾಕಿದ ನೀ ಯಾಕೆ ಅವ್ನು ರೆಡಿ ಅಂದಾರ್ರಿ ಇಂತೆಲ್ಲ ಮಾಡಿಬಿಟ್ಟಾರ ಸರ್ ತಮ್ಮ ಹೆಸರು ಹೇಳಿ ನಮ್ಮ ಹೆಸರು ಲಚ್ಚಪ್ಪ ಮುರಾಡ್ ರೀ जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।